ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನ್ಯೂ ಗೌರ್ಮೆಂಟ್ ಜಾಬ್ alert.com ಅಂತ ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೇವೆ ಸ್ನೇಹಿತರೆ. ಓಕೆನಾ? ಸೊ ಯಾರೆಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು ಸ್ನೇಹಿತರೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. KMF ಅಲ್ಲಿ ಕರೆದಿರುವಂತ ಪೋಸ್ಟ್ಗಳು ಸ್ನೇಹಿತರೆ. ಓಕೆನಾ? ಸೊ KMF ಶಿವಮೂಲಲ್ಲಿ ಕರೆದಿದ್ದಾರೆ 194 ಹುದ್ದೆಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಜೂನಿಯರ್ ಟೆಕ್ನಿಷಿಯನ್, ಅಸಿಸ್ಟೆಂಟ್ ಮ್ಯಾನೇಜರ್ ಅಂಡ್ 3 ಪೋಸ್ಟ್ಗಳು. ಓಕೆನಾ? ಸೊ 2026ರಲ್ಲಿ ಕರೆದಿರುವಂತದ್ದು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗದಲ್ಲಿ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಸೊಸೈಟಿ ಯೂನಿಯನ್ ಲಿಮಿಟೆಡ್. ಓಕೆನಾ? ಸೊ ಇದರಲ್ಲಿ ಕರೆದಿರುವಂತದ್ದು ಜೂನಿಯರ್ ಟೆಕ್ನಿಷಿಯನ್ ಪೋಸ್ಟ್, ಅಸಿಸ್ಟೆಂಟ್ ಮ್ಯಾನೇಜರ್, ಟೆಕ್ನಿಕಲ್ ಆಫೀಸರ್, ಕೆಮಿಸ್ಟ್, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಮಾರ್ಕೆಟಿಂಗ್ ಆಫೀಸರ್ ಅಂಡ್ ಸೆವೆರಲ್ ಅದರ್ ಪೋಸ್ಟ್. ಓಕೆನಾ? ಸೊ ಈ ಒಂದು KMF ಗೆ ನೀವು ಯಾರೆಲ್ಲ ಜಾಯಿನ್ ಆಗ್ಬೇಕು ಅಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು 21 ಫೆಬ್ರವರಿ ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಈಗಾಗಲೇ ಮೊದಲೇ ಕರೆದಿದ್ರು. ಸೊ ಅದನ್ನು ಕೂಡ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಕ್ಸ್ಟೆಂಡ್ ಆಗಿದೆ, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಓಕೆನಾ? ಸೊ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಲಿಂದ ಕರೆದಿರುವಂತದ್ದು. ಇದು ಗೌರ್ಮೆಂಟ್ ಬ್ಯಾಕ್ಡ್ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಸೊ ಗುಡ್ ಆಪರ್ಚುನಿಟಿ ಆಗಿರುತ್ತೆ ಸ್ನೇಹಿತರೆ. ಎಕ್ಸಲೆಂಟ್ ಪೇ ಸ್ಟ್ರಕ್ಚರ್ ಇರುತ್ತೆ ಮತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳೋದಾದ್ರೆ, ಕ್ವಾಲಿಫಿಕೇಶನ್ ನೋಡೋದಾದ್ರೆ 10th ಆಗಿರುವಂತಹ ಅಭ್ಯರ್ಥಿಗಳು, ಡಿಪ್ಲೊಮಾ ಆಗಿರೋರು, ಡಿಗ್ರಿ, BCom, BSc, BTech, MBA, MSc ಮಾಡಿರುವಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ? ಸೊ ಹಾಗೆ ಸ್ಯಾಲರಿ ನೋಡೋದಾದ್ರೆ 34,000 ರೂಪಾಯಿಂದ ಹಿಡಿದು 1,55,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ? ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಹಾಗೆ 21 ಫೆಬ್ರವರಿ 2026 ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. 500 ಮತ್ತೆ 1,000 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ ಸ್ನೇಹಿತರೆ. ಓಕೆ? ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ 17 ಇದಾವೆ. ಅಸಿಸ್ಟೆಂಟ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಟಿವ್ ಗೆ 1, F&F ಗೆ 3, MIS ಅಥವಾ ಸಿಸ್ಟಮ್ ಆಫೀಸರ್ ಗೆ 1 ಪೋಸ್ಟ್, ಮಾರ್ಕೆಟಿಂಗ್ ಆಫೀಸರ್ 2 ಪೋಸ್ಟ್ ಇದೆ, ಟೆಕ್ನಿಕಲ್ ಆಫೀಸರ್ ಇಂಜಿನಿಯರ್ 2, ಕ್ವಾಲಿಟಿ ಕಂಟ್ರೋಲ್ ಗೆ 2, DT ಗೆ 14 ಇದೆ, ಕೆಮಿಸ್ಟ್ ಗ್ರೇಡ್ ಗೆ 4 ಇದೆ ಸ್ನೇಹಿತರೆ. ಓಕೆನಾ? ಹಾಗೆ ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಗೆ 17, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2 ಗೆ 17 ಇದೆ, ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 2 ಗೆ 12, ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗೆ 10, ಕೆಮಿಸ್ಟ್ ಗ್ರೇಡ್ 2 ಗೆ 28, ಜೂನಿಯರ್ ಸಿಸ್ಟಮ್ ಆಪರೇಟರ್ ಗೆ 13, ಸ್ಟೆನೋಗ್ರಫಿ ಗ್ರೇಡ್ 2 ಗೆ 1, ಜೂನಿಯರ್ ಟೆಕ್ನಿಷಿಯನ್ ಗೆ 50. ಸೊ ಟೋಟಲ್ 194 ಹುದ್ದೆಗಳಿವೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಫುಲ್ ಡೀಟೇಲ್ ಆಗಿ ನೋಡಿ ಯಾವ್ಯಾವ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳೋದಾದ್ರೆ ಎಷ್ಟು ಪೋಸ್ಟ್ ಗಳಿದಾವೆ, ಎಲ್ಲಾ ಪೋಸ್ಟ್ಗೂ ಯಾವ್ದಾವ್ದು ಮುಗಿಸಿರ್ಬೇಕು ಅಂತ ಹೇಳ್ಬಿಟ್ಟಿದೆ. ಸೊ ಜೂನಿಯರ್ ಟೆಕ್ನಿಷಿಯನ್ ಗೆ 10th ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಸ್ಟೆನೋಗ್ರಫಿಗೆ ಡಿಗ್ರಿ, ಜೂನಿಯರ್ ಸಿಸ್ಟಮ್ ಆಪರೇಟರ್ ಗೆ ಡಿಗ್ರಿ ಅಥವಾ ಡಿಪ್ಲೊಮೊ, ಅಕೌಂಟ್ಸ್ ಅಸಿಸ್ಟೆಂಟ್ ಗೆ BCom, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಎನಿ ಡಿಗ್ರಿ, ಎಕ್ಸಿಕ್ಯೂಟಿವ್ ಆಫೀಸರ್ ಎನಿ ಡಿಗ್ರಿ, ಕೆಮಿಸ್ಟ್ ಗೆ BSc ಆಗಿರಬೇಕು, BSc ಇನ್ ಕೆಮಿಸ್ಟ್ರಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಈ ರೀತಿ ಇದೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. SC ST PWD ಮತ್ತು ಕ್ಯಾಟಗರಿ 1 OBC ಗೆ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಸ್ನೇಹಿತರೆ. ಓಕೆನಾ? ಹಾಗೆ ಸ್ಯಾಲರಿ ಈಗಾಗಲೇ ಹೇಳಿದಾಗೆ 34,000 ರೂಪಾಯಿಂದ ಹಿಡಿದು 1,55,000 ರೂಪಾಯಿವರೆಗೂ ಸ್ಯಾಲರಿ ಇದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಗೆ ಸ್ಟಾರ್ಟಿಂಗ್ ಸ್ಯಾಲರಿ 83 ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ 1,55,000 ರೂಪಾಯಿವರೆಗೂ ಆಗುತ್ತೆ ಸ್ನೇಹಿತರೆ. ಮತ್ತು ಟೆಕ್ನಿಕಲ್ ಪೋಸ್ಟ್ ಗಳಿಗೆ 69ರಿಂದ 1,34,000, ಕೆಮಿಸ್ಟ್ರಿಗೆ 54ರಿಂದ 99,000 ರೂಪಾಯಿವರೆಗೂ ಇದೆ. ಅಸಿಸ್ಟೆಂಟ್ ಆಪರೇಟರ್ಸ್ ಗೆ 44,000 ರೂಪಾಯಿಂದ ಹಿಡಿದು 83,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ? ಸೊ ಹೀಗೆ ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ನೋಡಿ, SC ST ಕ್ಯಾಟಗರಿ 1 PWD ಗೆ ಅಪ್ಲಿಕೇಶನ್ ಫೀ ಬಂದು 500 ಇದೆ. ಆಲ್ ಅದರ್ ಕ್ಯಾಂಡಿಡೇಟ್ಸ್ ಗೆ 1,000 ರೂಪೀಸ್ ಇದೆ ಸ್ನೇಹಿತರೆ. ಸೊ ಫೀಸ್ ಮಸ್ಟ್ ಬಿ ಪೇಡ್ ಆನ್ಲೈನ್. ಫೀಸ್ ಒನ್ಸ್ ಪೇಡ್ ಈಸ್ ನಾಟ್ ರಿಫಂಡಬಲ್. ಓಕೆನಾ? ಸೊ ಒಂದ್ಸತಿ ಫೀನ ಪೇ ಮಾಡಿದ್ರೆ ಮುಗೀತು ಸ್ನೇಹಿತರೆ. ಸೊ ರಿಫಂಡ್ ಇಲ್ಲ. ಸೊ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ, ಫೀನ ಪೇ ಮಾಡಿ, ನೀವು ಎಕ್ಸಾಮ್ಗೆ ಕೂಡ ಅಪ್ಲಿಕೇಶನ್ ಜಾಯ್ನ್ ಆಗಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಲಾಸ್ಟ್ ಡೇಟ್ 21ನೇ ತಾರೀಕು ಆಗಿರೋದ್ರಿಂದ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇದರಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಫೈನಲ್ ಸೆಲೆಕ್ಷನ್ ಬಂದು ನಿಮಗೆ ಮೆರಿಟ್ ಬೇಸ್ಡ್ ಅಂಡ್ ಪರ್ಫಾರ್ಮೆನ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ? ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಥವಾ ಈ ಒಂದು ವೆಬ್ಸೈಟ್ ಬಂದು ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ.
ಸೊ ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಬಂದು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ, ಅಪ್ಲೈ ಹಿಯರ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ ಇದು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಡಿಸ್ಟಿಕ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಸೊಸೈಟಿ ಯೂನಿಯನ್ ಲಿಮಿಟೆಡ್ ಶಿವಮೊಗ್ಗ. ಓಕೆನಾ. ಸೊ ಶಿವಮೊಗ್ಗದಲ್ಲಿ ಕರೆದಿರುವಂತದ್ದು. ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ನ್ಯೂ ರಿಜಿಸ್ಟ್ರೇಷನ್ ಅಂತ ಏನಿದೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ರಿಜಿಸ್ಟ್ರೇಷನ್ಗೆ ನಿಮ್ಮ ನೇಮು, ಫಾದರ್ ನೇಮ್, ಮದರ್ ನೇಮ್, ಹೆಂಡತಿ ಅಥವಾ ಗಂಡನ ಹೆಸರು, ಡೇಟ್ ಆಫ್ ಬರ್ತ್, ಯಾವ ಜೆಂಡರು, ಆಧಾರ್ ನಂಬರ್, ಫೋನ್ ನಂಬರ್, ಇಮೇಲ್ ಐಡಿ ಇದಿಷ್ಟು ಹಾಕಿ ಐ ಅಗ್ರಿ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಸೊ ಎಲ್ಲರೂ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಮುಂಚೆ ನೋಟಿಫಿಕೇಶನ್ ನ ಓದ್ಕೊಳ್ಳಿ ಸ್ನೇಹಿತರೆ. ಇದೇ ಒಂದು ನೋಟಿಫಿಕೇಶನ್. ಸೊ ಈ ಒಂದು ನೋಟಿಫಿಕೇಶನ್ 25-26ರದ್ದು. ಸೊ 14/11/2025ಕ್ಕೆ ನೋಟಿಫಿಕೇಶನ್ ಬಂದಿತ್ತು. ಈಗಾಗಲೇ ಇದನ್ನ ಫುಲ್ ವಿಡಿಯೋ ಎಕ್ಸ್ಪ್ಲನೇಷನ್ ಮಾಡಿದ್ದೆ ಸ್ನೇಹಿತರೆ, ಆದ್ರೂ ಇನ್ನೊಂದ್ಸತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಮತ್ತೆ ಎಕ್ಸ್ಟೆನ್ಷನ್ ಆಗಿದೆ. ಸೊ ಡೈರೆಕ್ಟ್ ಆಗಿ ನೀವು ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಈಗಾಗಲೇ ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಈಗಾಗಲೇ ನಿಮ್ಗೆ ಏನ್ ತಿಳಿಸಿದೀನೋ ಅದನ್ನೇ ಇರೋದು ಸ್ನೇಹಿತರೆ. ಎಲ್ಲದು ಕೂಡ ಸೇಮ್, ಯಾರ್ಯಾರಿಗೆ ಎಷ್ಟೆಷ್ಟು ಇದಾವೆ ಮತ್ತು ಯಾವ ಕ್ಯಾಟಗರಿಗೆ ಎಷ್ಟು ವೇಕೆನ್ಸಿ ಇದೆ ಅನ್ನೋದೆಲ್ಲ ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳುವಾಗ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ತಿಳಿಸ್ಕೊಡ್ತೀನಿ. ಇನ್ನು ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಸ್ನೇಹಿತರೆ. ಈಗಾಗಲೇ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ವಿಜಯನಗರ ಜಿಲ್ಲಾ ಪಂಚಾಯತಿ 12ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇಂಡಿಯಾ ಪೋಸ್ಟ್ GDS ಪೋಸ್ಟ್ 14ನೇ ತಾರೀಕು ಲಾಸ್ಟ್ ಡೇಟ್ ಇದೆ. RRB ಗ್ರೂಪ್ ಡಿ ಪೋಸ್ಟ್ 20ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ಸೊ ಆದಷ್ಟು